അതിരാവിലെ അലാറം വെച്ച് പ്രതികാരം ചെയ്യാൻ വന്നേക്കുന്നു. അതും സൈക്കിളിനെ സ്റ്റാൻഡ് അടിച്ചോണ്ട് വരും. എന്റെ അമ്മേ, നിന്റെ അമ്മ. കോളേജിന് പുറത്തു വെച്ച് ഒരു അവസാന ശ്രമം. ಪರಾಕ್ರಮ ಅನ್ನೋ ಒಂದು ಆಫೀಷಿಯಲ್ ಟ್ರೈಲರ್ ರಿಲೀಸ್ ಆಗಿದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಖಂಡಿತವಾಗಿಯೂ ಈಗಾಗಲೇ ಒಂದು ಟೀಸರ್ನ ಒಂದು ರಿವ್ಯೂ ಹೇಳಿದ್ದೇನೆ ಸ್ನೇಹಿತರೆ. ಖಂಡಿತವಾಗಿ ಯಾಕೆಂತಂದರೆ ಈ ಒಂದು ಟೀಸರ್ನ ಒಂದು ರಿವ್ಯೂಗೂ ಕೂಡ ಒಂದು ಒಳ್ಳೆಯ ರೀತಿಯಲ್ಲಿ ರೆಸ್ಪಾನ್ಸ್ ಇತ್ತು ಅಂತಲೇ ಹೇಳ್ಬೋದು. ಯಾಕಂತ ಹೇಳಿದ್ರೆ ಟೀಸರ್ ಯಾವ ರೀತಿಯಲ್ಲಿ ಎಕ್ಸ್ಪೆಕ್ಟ್ ಮಾಡ್ಕೊಂಡಿರ್ಬೋದು ಅದೇ ರೀತಿಯಲ್ಲಿ ಕೂಡ ಒಂದು ಟ್ರೈಲರ್ ಕೂಡ ಒಂದು ದೊಡ್ಡ ಮಟ್ಟಿನಲ್ಲಿ ಎಕ್ಸ್ಪೆಕ್ಟ್ ಆಗಿದೆ ಅಂತ ಹೇಳ್ಬೋದು ಸ್ನೇಹಿತರೆ. ಯಾಕಂತ ಹೇಳಿದ್ರೆ ಈ ಒಂದು ಟ್ರೈಲರ್ ಮೂಲಕ ಯಾವ ರೀತಿಯಲ್ಲಿ ಎಕ್ಸ್ಪೆಕ್ಟ್ ಮಾಡ್ಕೊಂಡು ಬರ್ಬೋದು ಅಂತ ಹೇಳಿದ್ರೆ ಕೆಳಗೆ ನೋಡುವಂಥ ಒಂದು ಕಮೆಂಟ್ಸ್ ಇರ್ಬೋದು. ಯಾಕಂತೇಳಿದ್ರೆ ಟ್ರೈಲರ್ನ ಎಂದು ಕೆಳಗೆ ನೋಡಿರುವಂಥ ಒಂದು ಕಮೆಂಟ್ಸ್ ನೋಡಿದರೆ ಗೊತ್ತಾಗುತ್ತೆ ಅಂತ ಹೇಳಕ್ಕೆ ಇಷ್ಟಬೇಕು. ಯಾಕಂತಂದರೆ ಈ ಮೂವಿಗೋಸ್ಕರ ಯಾಕಂತೇಳಿದ್ರೆ ಒಂದು ಒಳ್ಳೆಯ ಮೂವಿ, ಒಂದು ಒಳ್ಳೆಯ ಸ್ಕ್ರಿಪ್ಟ್ ಇರುವಂಥ ಒಂದು ಮೂವಿಯನ್ನು ಯಾಕಂತೇಳಿದ್ರೆ ನಾವು ಹೇಳಿರುವಂಥ ಒಂದು ವಿಚಾರ ಅಂತೂ ಖಂಡಿತವಾಗಿ ಅಲ್ಲ. ಆದರೂ ಕೂಡ ಒಂದು ಯಾಕಂದರೆ ಎಕ್ಸ್ಪೆಕ್ಟ್ ಮಾಡ್ಕೊಂಡಿರುವಂಥ ಯಾವ ರೀತಿಯಲ್ಲಿ ಮೂವಿ ಬಂದಿರಬೇಕು, ಯಾಕಂದರೆ ಯಾವ ರೀತಿಯಲ್ಲಿ ಮೂವಿ ಬರಬೇಕು ಅನ್ನೋ ಒಂದು ವಿಚಾರ ಕೂಡ ವ್ಯೂವರ್ಸ್ನವರು ಕೂಡ ಒಂದು ಇಂಥ ಒಂದು ಮೂವಿಗೋಸ್ಕರ ನಾವು ಕಾಯ್ತಾ ಇದ್ದೇವೆ ಅನ್ನೋ ಒಂದು ವಿಚಾರ ಕೂಡ ಕಮೆಂಟ್ಸ್ ಬಾಕ್ಸ್ ಮೂಲಕ ತುಂಬ ವ್ಯೂವರ್ಸ್ನವರು ಕೂಡ ಒಂದು ಹಾಕಿದ್ದಾರೆ ಅಂತ ಹೇಳ್ಬೋದು ಸ್ನೇಹಿತರೆ. ಅದಕ್ಕಿಂತ ಮುಂಚೆ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಮೊದಲನೇದಾಗಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿಯಾಗಿ ಸ್ನೇಹಿತರೆ ಯಾಕಂತಂದರೆ ಒಂದು ಒಳ್ಳೆಯ ಒಂದು ಕಾಮಿಡಿ ಮೂವಿ ಅಲ್ಲದೆ ಇರ್ಬೋದು. ಯಾಕಂತಂದರೆ ಒಂದು ಸಸ್ಪೆನ್ಸ್ ಥ್ರಿಲ್ಲಿಂಗ್ ಇರುವಂಥ ಒಂದು ಮೂವಿಯಲ್ಲಿ ಕೂಡ ಈ ಒಂದು ಪರಾಕ್ರಮ ಮೂವಿ ಕೂಡ ಒಂದು ಅಂತ ಹೇಳೋದು. ಯಾಕಂತಂದರೆ ಆ ಲೆವೆಲ್ಗೆ, ಆ ರೇಂಜ್ಗೆ ಈ ಮೂವಿ ಒಂದು ಟ್ರೈಲರ್ ಅಂತೂ ಪಕ್ಕ ಒಂದು ಮಾಸ್ ಆಗಿ ಬಂದಿದೆ ಅಂತ ಹೇಳ್ಬೋದು. ಅರ್ಜುನ್, ರಮೇಶ್ ಮತ್ತು ದೇವ್ ಮೋಹನ್ ರವರು ಜೊತೆಯಾಗಿ ನಟಿಸುತ್ತಿರುವಂಥ ಒಂದು ಮೂವಿಯಲ್ಲಿ ಕೂಡ ಈ ಪರಾಕ್ರಮ ಮೂವಿ ಕೂಡ ಒಂದು ಅಂತಲೇ ಹೇಳಕ್ಕೆ. ಯಾಕೆಂದರೆ ಇವರ ಒಂದು ಕಾಂಬಿನೇಷನು ಯಾವ ರೀತಿಯಲ್ಲಿ ಒಂದು ವರ್ಕೌಟ್ ಆಗುತ್ತೆ, ಯಾವ ರೀತಿಯಲ್ಲಿ ಒಂದು ಪ್ರೇಕ್ಷಕರು ಎಕ್ಸ್ಪೆಕ್ಟ್ ಮಾಡ್ಬೋದು, ಅದೇ ರೀತಿಯಾಗಿ ಈ ಕಾಂಬಿನೇಷನ್ ಯಾವ ರೀತಿಯಲ್ಲಿ ಒಂದು ಬ್ಲಾಕ್ ಮಾಸ್ಟರ್ ಹಿಟ್ ಮೂವಿಗೆ ಒಂದು ಜೋಡಿ ಆಗುತ್ತಾ ಅನ್ನೋ ಒಂದು ವಿಚಾರ ಕೂಡ ಇನ್ನು ಮುಂದಿನ ಒಂದು ರಿಲೀಸ್ ಆದಮೇಲೆ ಈ ಮೂವಿ ಗೊತ್ತಾಗ್ಬೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಖಂಡಿತವಾಗಿ ಯಾಕಂತೇಳಿದ್ರೆ ಪ್ರೇಕ್ಷಕರ ರೆಸ್ಪಾನ್ಸ್, ಯಾಕಂದರೆ ಪ್ರೇಕ್ಷಕರ ಎಕ್ಸ್ಪೆಕ್ಟ್ ಪ್ರಕಾರ ಈ ಮೂವಿ ಅಂತೂ 100% ಈ ಮೂವಿ ಒಂದು ಒಳ್ಳೆಯ, ಯಾಕಂತೇಳಿದ್ರೆ ದೊಡ್ಡ ಮಟ್ಟಿನ ಒಂದು ಕೋಟಿಯ ಕಲೆಕ್ಷನ್ ಮಾಡಿದ್ದರೂ ಕೂಡ ಒಂದು ಪಕ್ಕ ಒಂದು ಸ್ಟೋರಿಯ ಮೂಲಕ 100% ಈ ಮೂವಿ ಒಂದು ಬ್ಲಾಕ್ ಮಾಸ್ಟರ್ ಹಿಟ್ ಅಂತೂ ಈ ಮೂವಿ ಮಾಡ್ಬೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈಗ ಆ ಲೆವೆಲ್ಗೆ, ಆ ರೇಂಜ್ಗೆ ಈ ಮೂವಿಯನ್ನು ಮಾಡ್ಕೊಂಡು ಬಂದಿದ್ದಾರೆ ಅನ್ನೋ ಒಂದು ಮೇಲ್ನೋಟಕ್ಕೆ ಕಂಡು ಬರುತ್ತೆ ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಒಳ್ಳೆ ರೀತಿಯಲ್ಲಿ ಮಾಡ್ಕೊಂಡು ಬಂದಿದ್ದರೆ ಖಂಡಿತವಾಗಿ ಜನ ಕೂಡ ಒಂದು ಒಳ್ಳೆ ರೆಸ್ಪಾನ್ಸ್ ಅಂತೂ ಕೊಡ್ತಾರೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ನನಗೆ ಈ ವಿಚಾರದಲ್ಲಿ ಟ್ರೈಲರ್ ಮೂಲಕ ಯಾವ ರೀತಿ ಒಂದು ಇಷ್ಟ ಆಗಿದ್ದು ಅಂತ ಹೇಳಿದ್ರೆ ನಿಜವಾಗ್ಲೂ ಈ ಒಂದು ಆ ಒಂದು ಕ್ಯಾಮ್ರಾ ಶೂಟ್ ಮಾಡುವಂಥ ಒಂದು ಆ್ಯಂಗಲ್ ಇರ್ಬೋದು, ಆ ಒಂದು ವಾಯ್ಸ್ ಇರ್ಬೋದು, ಯಾಕಂದರೆ ವಾಯ್ಸ್ ಬೇಸ್ ಇರ್ಬೋದು, ಎಡಿಟಿಂಗ್ ಇರ್ಬೋದು, ಇಟ್ ವಾಸ್ ಅಮೇಝಿಂಗ್ ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಒಂದು ಸಸ್ಪೆನ್ಸ್ ಇರ್ಬೋದು, ಯಾಕೆಂತಂದರೆ ಸಸ್ಪೆನ್ಸ್ನ ಮೂವಿಯ ಒಂದು ಥ್ರಿಲ್ಲಿಂಗ್ ಇರುವಂಥ ಒಂದು ಮೂವಿಗೆ ಒಂದು ಅಟ್ರಾಕ್ಷನ್ ಮಾಡುವಂಥ ಒಂದು ಎಡಿಟಿಂಗ್ ಇರ್ಬೋದು. ಯಾಕೆಂತಂದರೆ ಆ ಲೆವೆಲ್ ರೇಂಜ್ಗೆ ಈ ಮೂವಿಯನ್ನು ಕೂಡ ಒಂದು ಅಟ್ರಾಕ್ಟಿವ್ ಮೂಲಕ ಮಾಡ್ಕೊಂಡು ಬಂದಿದ್ದಾರೆ ಅಂತಲೇ ಹೇಳೋದು. ಯಾಕೆಂದರೆ ಆ ಒಂದು ಫಿಲ್ಮನ್ನು ನೋಡಬೇಕು ಅನ್ನೋ ಒಂದು ವಿಚಾರ, ಒಂದು ಕ್ಯೂರಿಯಾಸಿಟಿ ಹುಟ್ಟು ಹಾಕಲಿಕ್ಕೆ ಒಂದು ಆ ಥರ ಒಂದು ಎಡಿಟಿಂಗ್ ಮಾಡ್ತಾರೆ ಅಂತಲೇ ಹೇಳೋದು. ಯಾಕೆಂದರೆ ಅದಕ್ಕೆ ತಕ್ಕಂತೆ ಒಂದು ವಾಯ್ಸ್ ಕೂಡ ಒಂದು ರೆಡಿ ಮಾಡ್ಕೊಂಡಿರ್ತಾರೆ ಅಂತಲೇ ಹೇಳೋದು. ಯಾಕೆಂದರೆ ಪ್ರತಿಯೊಂದು ಸೀನರಿಯ ಮೂಮೆಂಟನ್ನು ಕೂಡ ಒಂದು ಕ್ಯಾಪ್ಚರ್ ಮಾಡಿಕೊಂಡು ಈ ಮೂವಿಯನ್ನು ಆ್ಯಡ್ ಮಾಡಿಕೊಂಡು, ಯಾಕಂತೇಳಿದ್ರೆ ಎಡಿಟ್ ಮಾಡುವಂಥ ಒಂದು ವಿಚಾರ ತುಂಬ ಕಷ್ಟದ ವಿಚಾರ ಅಂತಲೇ ಹೇಳಕ್ಕೆ. ಯಾಕಂತೇಳಿದ್ರೆ ಒಂದು ಟ್ರೈಲರ್ ಇರ್ಬೋದು, ಟೀಸರ್ ಇರ್ಬೋದು, ಯಾಕಂದರೆ ಮೊದಲನೇ ಮೂವಿಯ ಒಂದು ಅಟ್ರಾಕ್ಷನ್ ಆಗೋದೇ ಈ ಒಂದು ಟ್ರೈಲರ್ ಮೂಲಕ ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂತೇಳಿದ್ರೆ ಆ ಒಂದು ಟ್ರೈಲರ್ ಯಾವ ರೀತಿಯಲ್ಲಿ ಎಡಿಟಿಂಗ್ ಇರ್ಬೋದು, ಒಂದು ಪರ್ಫೆಕ್ಟಾಗಿ ಒಂದು ಟ್ರೈಲರ್ ಒಂದು ಎಡಿಟ್ ಮಾಡಿದರೆ ಖಂಡಿತವಾಗಿ ಆ ಒಂದು ಕಮೆಂಟ್ಸ್ ಬಾಕ್ಸ್ ಮೂಲಕನೇ ಒಂದು ಪ್ರೇಕ್ಷಕರ ರೆಸ್ಪಾನ್ಸ್ ಅಷ್ಟರ ಮಟ್ಟಿಗೆ ಒಂದು ಕೊಡ್ತಾರೆ ಅಂತ ಹೇಳೋದು. ಅದೇ ರೀತಿಯಲ್ಲಿ ಕೂಡ ಈ ಮೂವಿಯಲ್ಲಿ ಕೂಡ ಒಂದು ಎಡಿಟಿಂಗ್ ಕೂಡ ಒಂದು ಒಳ್ಳೆಯ ರೆಸ್ಪಾನ್ಸ್ ಅಂತೂ ಕಮೆಂಟ್ಸ್ ಬಾಕ್ಸ್ ಮೂಲಕ ವ್ಯೂವರ್ಸ್ನವರ ರೆಸ್ಪಾನ್ಸ್ ಇದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಆದರೂ ಕೂಡ ಒಂದು ಇವರಿಬ್ಬರ ಒಂದು ಕಾಂಬಿನೇಷನ್ ಯಾವ ರೀತಿ ಇರ್ಬೋದು ಅನ್ನೋ ಒಂದು ವಿಚಾರ ಕೂಡ ದೊಡ್ಡ ಮಟ್ಟಿನಲ್ಲಿ ಎಕ್ಸೆಪ್ಟೇಷನ್ ಅಂತ ಹೇಳ್ಬೋದು. ನೋಡೋಣ ಯಾವ ರೀತಿಯಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು, ಇನ್ನು ಮುಂದಿನ ರೀತಿಯಲ್ಲಿ ಅಷ್ಟರ ಮಟ್ಟಿಗೆ ಒಂದು ಕೋಟಿಯ ಕಲೆಕ್ಷನ್ ಮಾಡ್ಬೋದು, ಅದೇ ರೀತಿಯಾಗಿ ಈ ಮೂವಿ ಒಂದು ಹಿಟ್ ಆಗ್ಬೋದು ಮೂವಿ ಅಥವಾ ಫ್ಲಾಪ್ ಆಗ್ಬೋದು, ಯಾವ ರೀತಿಯಲ್ಲಿ ನೋಡ್ಬೋದು ಅನ್ನೋ ಒಂದು ವಿಚಾರ ಈ ಮೂವಿ ರಿಲೀಸ್ ಆದಮೇಲೆ ಗೊತ್ತಾಗ್ಬೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಏನೇ ಆಗಲಿ ಯಾರ್ಯಾರು ಈ ಟ್ರೈಲರ್ ನೋಡಿಲ್ಲೂ ಖಂಡಿತವಾದ ಒಂದ್ಸಲ ನಾನು ಟ್ರೈಲರ್ ನೋಡ್ಕೊಂಡು ಬನ್ನಿ ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಪರಾಕ್ರಮ ಮೂವಿಯನ್ನು ಒಂದು ಈ ಟೀಸರ್ನ ಒಂದು ಯಾವ ರೀತಿಯಲ್ಲಿ ಎಕ್ಸ್ಪೆಕ್ಟ್ ಮಾಡ್ಕೊಂಡಿದ್ರು ಅದೇ ರೀತಿಯಲ್ಲಿ ಟ್ರೈಲರ್ ಕೂಡ ಒಂದು ದೊಡ್ಡ ಮಟ್ಟದಲ್ಲಿ ಒಂದು ರಿಲೀಸ್ ಆಗಿದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಖಂಡಿತವಾಗಿ ಇನ್ನು ಮುಂದಿನ
ಒಂದು ಮೂವಿ ರಿಲೀಸ್ ಆದಮೇಲೆ ಪ್ರೇಕ್ಷಕರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಖಂಡಿತವಾಗೂ ಸ್ಕಿಪ್ ಮಾಡಿದ ವಿಡಿಯೋವನ್ನು ನೋಡೋದಕ್ಕಾಗಿ ತುಂಬ ಧನ್ಯವಾದಗಳು. ಅದೇ ರೀತಿ ಇಡೀ ಟೀಮ್ ಚಿತ್ರತಂಡಕ್ಕೆ ದೊಡ್ಡ ಮಟ್ಟಿನ ಒಂದು ನಮ್ಮ ಕಡೆಯಿಂದ ಕೂಡ ಗುಡ್ ಲಕ್ ವಿಶೇಷನ್ನು ನಾವು ಖಂಡಿತವಾಗಿ ಹೇಳಕ್ಕೆ ಇಷ್ಟಪಡ್ತೀವಿ. ಅದೇ ರೀತಿಯಾಗಿ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಿಲ್ಲ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಜೈ ಹಿಂದ್. ಥ್ಯಾಂಕ್ ಯು. ವಂದೇ ಮಾತರಂ. ಲವ್ ಯು ಆಲ್.